ಎಲ್ಲರಿಗೂ ನಮಸ್ಕಾರ. ನಿಖಿತಾ ನಿಕ್ ಇಡಿ ಕನ್ನಡ 7 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನನ್ನ ಫಸ್ಟ್ ವಿಡಿಯೋ ಯೂಟ್ಯೂಬ್ ಚಾನಲ್ ಒಳಗೆ. ಸೊ ಇದು ಬೇಸಿಕಲಿ ಎಜುಕೇಷ್ನಲ್ ಯೂಟ್ಯೂಬ್ ಚಾನಲ್ ಆಗಿರ್ತದೆ. ಸೊ ಟೋಟಲಿ ಈ ಒಂದು ವಿಡಿಯೋದಾಗ ನಾನು ಯೂಟ್ಯೂಬ್ ಚಾನಲ್ ಬಗ್ಗೆ ಇನ್ಫಾರ್ಮೇಷನ್ ಮತ್ತು ರೆಗ್ಯುಲರಾಗಿ ವಿಡಿಯೋ ಹಾಕ್ತೀನಲ್ಲ, ಅದು ಯಾವ ಪ್ಯಾಟರ್ನ್ದಾಗ ಇರ್ತದೆ, ಯಾವ ಸಬ್ಜೆಕ್ಟು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮದು ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಆಗಿ ಬಾಜು ಬೆಲ್ ಬಟನ್ ಇರ್ತದಲ್ಲ ಅದಕ್ಕೆ ಪ್ರೆಸ್ ಮಾಡಿರಿ. ಸೊ ರೆಗ್ಯುಲರ್ ಆಗಿ ನಾವು ವೀಡಿಯೋಸ್ ಹಾಕೋದು ಹೋಗ್ತೀನಿ, ಅದು ನಿಮ್ಗೆ ನೋಟಿಫಿಕೇಶನ್ ಬರ್ತದೆ ಬೆಲ್ ಒತ್ತಿದ್ರೆ. ಸೊ ನನ್ನ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಹೆಸರು ನಿಖಿತಾ, ಕಲಬುರಗಿ ಜಿಲ್ಲೆ, ಕರ್ನಾಟಕ. ಎಜುಕೇಷನ್ನು MSc ಇನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ BEd. ಸೊ ಈ ಒಂದು ಯೂಟ್ಯೂಬ್ ಚಾನಲ್ದಾಗ ನಾನು ಗಣಿತ ವಿಷಯದ ಬಗ್ಗೆ ಟೀಚಿಂಗ್ ಮಾಡ್ತೀನಿ. ಸೊ ಯಾವ್ಯಾವ ಕ್ಲಾಸ್ ಅಂತಂದರೆ 8ನೇ ತರಗತಿ, 9ನೇ ತರಗತಿ ಮತ್ತು 10ನೇ ತರಗತಿ. 8ನೇ, 9ನೇ, 10ನೇ ತರಗತಿ ಕನ್ನಡ ಮೀಡಿಯಮ್ದವರಿಗೆ ಟೀಚಿಂಗ್ ಮಾಡ್ತೀನಿ. ಸೊ ನಂದು ಯೂಟ್ಯೂಬ್ ವಿಡಿಯೋಸು ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳನ್ನು ಅಷ್ಟೇ ಯೂಸ್ ಆಗ್ತದೆ ಅನ್ಕೋತೀನಿ. ಬಿಕಾಸ್ ಗಣಿತಗ ಯಾವುದೇ ಲ್ಯಾಂಗ್ವೇಜ್ ಇರಲಿಲ್ಲ ಅಂದರೂ ಪರವಾಗಿಲ್ಲ, ಯಾಕಂದ್ರೆ ಅದು ಅರ್ಥ ಮಾಡ್ಕೋದು ಅಷ್ಟೇ ಇರ್ತದೆ ಗಣಿತ. ಸೊ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗಳಿಗೂ ಇದೊಂದು ಯೂಟ್ಯೂಬ್ ಚಾನಲ್ ಯೂಸ್ ಆಗ್ತದೆ. ಸೊ ನಾನೀಗ 8ನೇ, 9ನೇ, 10ನೇ ತರಗತಿದು ಏನು ಗಣಿತ ವಿಷಯದ ಬಗ್ಗೆ ನಾನು ಟೀಚಿಂಗ್ ವಿಡಿಯೋಸ್ ಹಾಕ್ತೀನಲ್ಲ, ಸೊ ಯಾವ್ಯಾವ ಪ್ಯಾಟರ್ನ್ ವೈಸ್ ನಾನು ವೀಡಿಯೋಸ್ ಹಾಕ್ತೀನಿ ಅಂದರೆ ರೆಗ್ಯುಲರ್ ವೀಡಿಯೋಸ್ ಹಾಕ್ತೀನಲ್ಲ, ನೆಕ್ಸ್ಟ್ ವೀಡಿಯೋಸ್ ನಾನು ಯಾವ್ದು ಬಿಡ್ತೀನಿ ಅಂತ ನಿಮ್ಗೆ ಅವಾಗೆ ಗೆಸ್ ಮಾಡ್ಬೋದು. ಸೊ ಆ ಪ್ಯಾಟರ್ನ್ ನಾನು ಇವತ್ತು ಹೇಳಕ್ಕೆ ಹೋಗ್ತೀನಿ. ಸೊ ಪ್ಯಾಟರ್ನ್ ಹೇಳೋಕ್ಕಿಂತ ಮುಂಚೆ 3 ತರಗತಿದು ಗಣಿತದ ಒಂದು ಸಿಲೆಬಸ್ ನೋಡ್ಕೊಂಡು ಬರ್ರಿ. ಸೊ ಈಗ 8ನೇ ತರಗತಿ ಗಣಿತ ವಿಷಯದ ಭಾಗ 1 ಅದರ ಸಿಲೆಬಸ್ ನೋಡಮಿ. ಸಂಖ್ಯೆಗಳೊಂದಿಗೆ ಆಟ, ಭಾಗಲಬ್ಧ ಸಂಖ್ಯೆಗಳು, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು, ಚತುರ್ಭುಜಗಳ ಪರಿಚಯ, ವರ್ಗಗಳು ಮತ್ತು ವರ್ಗಮೂಲಗಳು, ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು, ಪ್ರಾಯೋಗಿಕ ರೇಖಾಗಣಿತ. ಈಗ ನಾವು 8ನೇ ತರಗತಿ ಗಣಿತ ವಿಷಯದ ಭಾಗ 2 ಅದರದ್ದು ಸಿಲೆಬಸ್ ನೋಡಮಿ. ಘನಗಳು ಮತ್ತು ಘನಮೂಲಗಳು, ಘಾತಾಂಕಗಳು ಮತ್ತು ಘಾತಸೂಚಿಗಳು, ದತ್ತಾಂಶಗಳ ನಿರ್ವಹಣೆ, ನೇರ ಮತ್ತು ವಿಲೋಮ ಅನುಪಾತಗಳು, ನಕ್ಷೆಗಳ ಪರಿಚಯ, ಅಪವರ್ತಿಸುವಿಕೆ, ಘನಾಕೃತಿಗಳ ದುಗ್ಧೋಚರಣ, ಪರಿಮಾಣಗಳ ಹೋಲಿಕೆ, ಕ್ಷೇತ್ರಗಣಿತ. ನೆಕ್ಸ್ಟ್ ನಾವಿಲ್ಲಿ 9ನೇ ತರಗತಿ ಗಣಿತ ಭಾಗ 1 ಅದರ ಸಿಲೆಬಸ್ ನೋಡೋಮಿ. ಸಂಖ್ಯಾ ಪದ್ಧತಿ, ಯುಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ, ರೇಖೆಗಳು ಮತ್ತು ಕೋನಗಳು, ಬಹುಪದೋಕ್ತಿಗಳು, ತ್ರಿಭುಜಗಳು, ರಚನೆಗಳು, ಚತುರ್ಭುಜಗಳು. ಈಗ ಗಣಿತ ವಿಷಯ 9ನೇ ತರಗತಿ ಭಾಗ 2. ಸೆರನ್ನ ಸೂತ್ರ, ನಿರ್ದೇಶಾಂಕ ರೇಖಾಗಣಿತ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು, ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು, ವೃತ್ತಗಳು, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ನೆಕ್ಸ್ಟು ಸಂಖ್ಯಾಶಾಸ್ತ್ರ, ಸಂಭವನೀಯತೆ. ನೆಕ್ಸ್ಟು ಗಣಿತದ 10ನೇ ತರಗತಿ ಭಾಗ 1, ಸಮಾಂತರ ಶ್ರೇಣಿಗಳು, ತ್ರಿಭುಜಗಳು, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ವೃತ್ತಗಳು, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ರಚನೆಗಳು, ನಿರ್ದೇಶಾಂಕ ರೇಖಾಗಣಿತ, ವಾಸ್ತವ ಸಂಖ್ಯೆಗಳು. ಈಗ ಗಣಿತ 10ನೇ ತರಗತಿ ಗಣಿತದ ಭಾಗ 2 ಅದರ ಸಿಲೆಬಸ್ ನೋಡ್ಬಿಡಮಿ. ಲಾಸ್ಟ್ ಬಹುಪದೋಕ್ತಿಗಳು, ವರ್ಗ ಸಮೀಕರಣಗಳು, ತ್ರಿಕೋನಮಿತಿಯ ಪ್ರಸ್ತಾವನೆ, ತ್ರಿಕೋನಮಿತಿಯ ಕೆಲವು ಅನ್ವಯಗಳು, ಸಂಖ್ಯಾಶಾಸ್ತ್ರ, ಸಂಭವನೀಯತೆ, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಇಷ್ಟು 3 8ನೇ, 9ನೇ, 10ನೇ ತರಗತಿ ಸಿಲೆಬಸ್ಸು. ಸೊ ಇದಿಷ್ಟು 8ನೇ, 9ನೇ, 10ನೇ ತರಗತಿದು ಭಾಗ 1 ಭಾಗ 2 ಸಿಲೆಬಸ್ ಎಲ್ಲ ನಾನು ನಿಮಗೆ ತೋರಿಸಿದ್ದೆ. ಸೊ ಪ್ಯಾಟರ್ನ್ ಹೆಂಗಾಗಿರ್ತದೆ ಅಂತಂದರೆ, 8ನೇ ತರಗತಿದು ಒಂದು ಯಾವುದು ಪರ್ಟಿಕ್ಯುಲರ್ ಒಂದು ಚಾಪ್ಟರು 9ನೇ ತರಗತಿಗೂ ಅದು ಕಂಟಿನ್ಯೂಸ್ ಆಗಿರ್ತದೆ, ಮುಂದುವರೆದ ಭಾಗ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ ನೋಡ್ರಿ 8ನೇ ತರಗತಿ ಭಾಗ 1ದಾಗ ಒಂದು ಚಾಪ್ಟರ್ ಒಂದು ಪಾಠ ಅದ, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ.
ಸೊ ಇದು ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ 9ನೇ ತರಗತಿಗೆ ಇಲ್ಲಿ ಮುಂದುವರೆದ ಭಾಗ ಕೊಟ್ರ. ಸೊ ನೋಡ್ರಿ, ಗಣಿತದ 9ನೇ ತರಗತಿ ಭಾಗ 2ದಾಗ ಅಂದರೆ ಇಲ್ಲಿ ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ 9ನೇ ತರಗತಿಯಲ್ಲಿ ಮುಂದುವರೆದ ಭಾಗ ಕೊಟ್ರ. ಯಾವುದಪ್ಪ ಅಂದರೆ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ. ಸೊ ಇದೇ 2 ಚರಾಕ್ಷರ ರೇಖಾತ್ಮಕ ಸಮೀಕರಣ 9ನೇ ತರಗತಿಯಲ್ಲಿ ಇದ್ದಿದ್ದು 10ನೇ ತರಗತಿ. ಇಲ್ಲಿ ನೋಡ್ರಿ, 10ನೇ ತರಗತಿ ಭಾಗ 1ದಾಗ ಕಂಟಿನ್ಯೂ ಆಗ್ಯದ, ಮುಂದುವರೆದಾಗ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಸೊ ಇದು ಈ ಥರ ಅಂದರೆ ಇಲ್ಲಿ 8ನೇ ತರಗತಿ, ಇಲ್ಲಿ 9ನೇ ತರಗತಿ ಭಾಗ 2ದಾಗ ಸಂಖ್ಯಾಶಾಸ್ತ್ರ ಅನ್ನೋದೊಂದು ಪಾಠ ಅದ. ಸೊ ಈ ಒಂದು ಪಾಠ 10ನೇ ತರಗತಿಗೂ ಕಂಟಿನ್ಯೂಸ್ ಮುಂದುವರೆದ ಭಾಗ ಅದ. ಅದು ಯಾವುದಪ್ಪ ಅಂತಂದರೆ ಸಂಖ್ಯಾಶಾಸ್ತ್ರನೇ. ಸೊ ಇಲ್ಲಿ ಏನೇನು ಕೊಟ್ರ, 9ನೇ ತರಗತಿಯಲ್ಲಿ ಸಂಖ್ಯಾಶಾಸ್ತ್ರ ಏನೇನು ಕೊಟ್ರ ಅದೆಲ್ಲ ಬಿಟ್ಟು ಮುಂದುವರೆದ ಭಾಗನ ನಾವಿಲ್ಲಿ 10ನೇ ತರಗತಿ ಭಾಗ 2ದಾಗ ನಾವಿಲ್ಲಿ ನೋಡ್ಬೋದು. ಸೊ ನಾನು 9ನೇ ತರಗತಿ ಸಂಖ್ಯಾಶಾಸ್ತ್ರ ಹೇಳತ್ತೀನಿ ಅಂತಂದರೆ ನೆಕ್ಸ್ಟ್ 10ನೇ ತರಗತಿ ಪಾಠ ಯಾಗಿರ್ತದೋ ಇದೇ ಆಗಿರ್ತದೆ. ಸೊ ನೀವು ಡೈರೆಕ್ಟ್ 10ನೇ ತರಗತಿ ವಿದ್ಯಾರ್ಥಿಗಳು ಸಂಖ್ಯಾಶಾಸ್ತ್ರ ಪಾಠ ನೀವು ಕೇಳ್ತಾ ಇದ್ದರೆ ಸ್ವಲ್ಪ ಹಿಂದಿಂದೆಲ್ಲ ಬೇಸಿಕ್ ಗೊತ್ತಿದ್ರೆ ಸಂಖ್ಯಾಶಾಸ್ತ್ರ ಇದನ್ನು ಅರ್ಥ ಆಗುತ್ತೆ. ಸೊ ಬೇಸಿಕ್ ತಿಳ್ಕೊಬೇಕಂದ್ರೆ ನಿಮಗೆ ಈಸಿ ಆಗುತ್ತೆ. ಈ ಒಂದು ಸಂಖ್ಯಾಶಾಸ್ತ್ರ 9ನೇ ತರಗತಿ ಸಂಖ್ಯಾಶಾಸ್ತ್ರನ ವಿಡಿಯೋ ನಾನು ಆಲ್ರೆಡಿ ಹಾಕಿರ್ತೀನಿ. ಆ ಒಂದು ವಿಡಿಯೋ ನೋಡಿದ್ರಿ ಅಪ್ಪ ಅಂತಂದರೆ ನಿಮ್ಗೆ ಈ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಸಂಖ್ಯಾಶಾಸ್ತ್ರ ಪಾಠದ ಬಗ್ಗೆ ನಿಮ್ಗೆ ಜಲ್ದಿ ಅರ್ಥ ಆಗುತ್ತೆ. ಹಿಂಗೆ ಈ ಥರ ಮುಂದುವರೆದ ಭಾಗ ಕಂಟಿನ್ಯೂಸ್ ನಾವು 8th 9th 10th ವಿಡಿಯೋಸ್ ಹಾಕೊಂತ ಹೋದ್ರೆ ನಿಮ್ಗೆ ಏನು ಯೂಸ್ ಆಗ್ತದೆ ಅಂತಂದರೆ, ಈಗ ನಾನು ಡೈರೆಕ್ಟ್ 10ನೇ ತರಗತಿದವರು ಈ ವಿಡಿಯೋ ನೋಡ್ತಿದ್ರೆ ಅಂದರೆ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ನೋಡ್ತಾ ಇದ್ದರೆ 9ನೇ ತರಗತಿ ಮತ್ತು 8ನೇ ತರಗತಿಯೊಳಗೆಲ್ಲ ಇದು ಕಂಟಿನ್ಯೂ ಆಗಿರುತ್ತೆ ಇದು ಪಾಠ. ಸೊ ನಿಮ್ಗೆ 9ನೇ ತರಗತಿ ಮತ್ತು 8ನೇ ತರಗತಿದಾಗ ಆಗಿದ್ದು ಸ್ವಲ್ಪ ನೆನಪು ಹೋದಂಗೆ ಆಗಿರ್ತದೆ. ಸೊ ನೀವು ಹಿಂದಿನ ವೀಡಿಯೋಸ್ ಅಂದರೆ ನಾನು ಆಲ್ರೆಡಿ ಇದು 2 ಚರಾಕ್ಷರ ರೇಖಾತ್ಮಕ ಸಮೀಕರಣಗಳು ಮತ್ತು 1 ಚರಾಕ್ಷರ ರೇಖಾತ್ಮಕ ಸಮೀಕರಣಗಳು ನಾ ವೀಡಿಯೋಸ್ ಆಲ್ರೆಡಿ ಹಾಕಿರ್ತೀನಲ್ಲ. ಸೊ ಆ ವೀಡಿಯೋಸ್ ನೋಡಿದರೆ 10ನೇ ತರಗತಿದವರು 8ನೇ ಮತ್ತು 9ನೇ ತರಗತಿದು ವೀಡಿಯೋಸ್ ನೋಡಿದರೆ ನಿಮ್ಗೆ ಈ ಒಂದು ಚಾಪ್ಟರ್ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ನಿಮ್ಗೆ ಅರ್ಥ ಹಾಕ್ಕೊಂತ ಹೋಗ್ತದೆ. ಓಕೆ, ಈಗ ನೋಡಿರಲ್ಲ ಈ ಥರ ಒಂದು ಪ್ಯಾಟರ್ನ್ದಾಗ ನಾನು ವೀಡಿಯೋಸ್ ಹಾಕ್ಕೊಂತ ಹೋಗ್ತೀನಿ ರೆಗ್ಯುಲರ್ ಆಗಿ. ಸೊ ಈ ಒಂದು ಪ್ಯಾಟರ್ನ್ ನೀವು ಎಲ್ಲರಿಗೂ ಅರ್ಥ ಆಗ್ಯದ ಅಂತ ಅನ್ಕೋತೀನಿ 8ನೇ 9ನೇ 10ನೇ ತರಗತಿ ವಿದ್ಯಾರ್ಥಿಗಳಿಗೆ. ಸೊ ನಿಮ್ಗೆ ಏನಾದರೂ ಡೌಟ್ಸು ಇನ್ನು ಅರ್ಥ ಆಗಿಲ್ಲ ಅನ್ನೋರು ಕಮೆಂಟ್ ಹಾಕ್ರಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತಾ. ಥ್ಯಾಂಕ್ ಯು.